ಎಲ್ಲರಿಗೂ ಜೈ ಭೀಮ್ ವಂದನೆಗಳು. ಈ ದಿನದ ಗಾಂಧಿ ಭವನದಲ್ಲಿ ಬಹಳ ಅದ್ಧೂರಿಯಾಗಿ ಬುದ್ಧ ಬಸವ ಅಂಬೇಡ್ಕರ್ ಜಯಂತಿಯನ್ನು ಬಹಳ ಅದ್ಧೂರಿಯಾಗಿ ಎಲ್ಲ ಸಮ್ಮುಖದಲ್ಲಿ ನಾವೆಲ್ಲ ಸೇರಿ ಭಾಳ ಅದ್ಧೂರಿಯಾಗಿ ಒಂದು ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಯಾವ ಥರ ನಾವು ಹೋರಾಟವನ್ನು ಮುಂದುವರಿಸಬೇಕು ಮತ್ತು ಸಂಘಟನೆ ಅನ್ನೋದು ಯಾವ ರೀತಿ ನಾವು ಕಟ್ಟಬೇಕು ಅನ್ನೋದನ್ನು ಬಹಳ ಸ್ವಚ್ಛಟವಾಗಿ ನಮಗೆಲ್ಲ ತಿಳಿಸಿದ್ದಾರೆ ನಮ್ಮೆಲ್ಲ ಲೀಡರ್ಸು. ಹಾಗಾಗಿ ನಮಗೂ ಕೂಡ ಇದು ಮೊದಲನೇ ಸಾರಿ ಇಲ್ಲಿ ಬಂದಿದ್ದೀವಿ. ನಮಗೆ ಒಂದು ಕ್ರಾಂತಿಗೀತೆ ಹಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಅವರಿಗೆಲ್ಲ ಜೈ ಭೀಮ್ ವಂದನೆಗಳು ತಿಳಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಿದ್ದೀನಿ. ಬಂಧುಗಳೇ, ಕರ್ನಾಟಕ ರಾಜ್ಯ ಇವತ್ತು ಬಂಧುಗಳೇ, ಕರ್ನಾಟಕ ರಾಜ್ಯ ದಲಿತ ಸಂಘ ಸಮಿತಿ ಇವತ್ತು ಗಾಂಧಿ ಭವನದಲ್ಲಿ ಪ್ರಜಾಪ್ರಭುತ್ವದಲ್ಲಿ ದಲಿತರ ಸ್ಥಾನಮಾನ ಕುರಿತು ಈ ಒಂದು ಕಾರ್ಯಕ್ರಮವನ್ನು ಇವತ್ತು ವಿಚಾರ ಸಂಕಿರಣವನ್ನು ಹಮ್ಮಿಕೊಂಡು ಈ ವಿಚಾರ ಸಂಕಿರಣವನ್ನು ಸನ್ಮಾನ್ಯ ಶ್ರೀ ಸಾಹಿತಿಗಳು ಲೇಖಕರು ಆದಂಥ ಶ್ರೀಯುತ ಕೊಟ್ಗಳ್ಳಿ ರಾಮಯ್ಯನವರು ಇವತ್ತು ಉದ್ಘಾಟನೆಯನ್ನು ನೆರವೇರಿಸ್ಕೊಡೋದ್ರ ಮುಖಾಂತರ ಶ್ಯಾಮ್ ಘಾಟ್ಗೆರವರ ಅಧ್ಯಕ್ಷತೆಯಲ್ಲಿ ರಾಜ್ಯ ಸಂಚಾಲಕರಾದಂಥ ಶ್ಯಾಮ್ ಘಾಟ್ಗೆರವರ ಅಧ್ಯಕ್ಷತೆಯಲ್ಲಿ ಇವತ್ತು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ನಮ್ಮ ದಿವಂಗತ ಲಕ್ಷ್ಮೀನಾರಾಯಣ ನಾಗವರವರ ಸಾರಥ್ಯದಲ್ಲಿ ಇವತ್ತು ಕರ್ನಾಟಕ ರಾಜ್ಯದ 26 ಜಿಲ್ಲೆಗಳಲ್ಲಿ ಇವತ್ತೇನು ತಾಲೂಕು ಮಟ್ಟದಲ್ಲಿ, ಗ್ರಾಮ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಇರುವಂಥ ಶಾಖೆಗಳ ಒಂದುಗೂಡಿಸಿ ಇವತ್ತು ರಾಜ್ಯಾದ್ಯಂತ ಒಗ್ಗೂಡಿಸಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಇವತ್ತು ಗಾಂಧಿ ಭವನ ಬೆಂಗಳೂರಿನಲ್ಲಿ ನಾವು ಆಯೋಜನೆ ಮಾಡಿದ್ದೀವಿ. ಬಂಧುಗಳು, ಇವತ್ತು ಏನಾಗಿದೆ ಅಂತಂದರೆ ದಲಿತರ ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಇವತ್ತು ಅವ್ರನ್ನ ಮಟ್ಟ ಹಾಕುವಂಥ ಒಂದು ತಂತ್ರಗಾರಿಕೆ ಇವತ್ತು ಈ ಒಂದು ರಾಜಕಾರಣದಲ್ಲಿ ನಡೀತಾ ಇದೆ. ಯಾಕೆಂದರೆ ಸ್ಥಾನಮಾನದಲ್ಲಿ ನಾವು ನೋಡಿದಾಗ ತಾವು ನೋಡ್ತಾ ಇದ್ದೀರಿ, ಇವತ್ತು ಸುಮಾರು ಸ್ವತಂತ್ರ ಬಂದು 70 ವರ್ಷಗಳಾದರೂ ಸಂವಿಧಾನ ಕೊಟ್ಟು 56ನೇ ಇಸ್ವಿ ಸಂವಿಧಾನ ಬಂದು 70 ವರ್ಷ ಆಗಿದೆ ಇವತ್ತು. ಆದರೆ ದಲಿತರಿಗೆ ಇವತ್ತಿಗೂ ರಾಜಕೀಯ ಸ್ಥಾನಮಾನವನ್ನು ಕೊಡುವಂಥದ್ರಲ್ಲಿ ವಿಫಲ ಆಗಿರುವಂಥದ್ದನ್ನು ನಾವು ಇವತ್ತು ಕಾಣ್ತಾ ಇದ್ದೀವಿ. ಮತ್ತು ಶೈಕ್ಷಣಿಕವಾಗಿ ನಾವು ನೋಡಿದಾಗ ಇವತ್ತು ಏನು ಆಳುವ ಸರ್ಕಾರಗಳಲ್ಲಿರುವಂಥ ಒಂದು ರಾಜಕೀಯ ಪ್ರತಿನಿಧಿಗಳಾಗ್ಬೋದು ಮತ್ತು ಪ್ರಭಾವಿತ ವ್ಯಕ್ತಿಗಳ ಸ್ಥಾನಮಾನದ ಕೈಯಿಂದ ಅವರ ಆಡಳಿತದಲ್ಲಿ ಇವತ್ತು ಶಿಕ್ಷಣ ಇಲಾಖೆಗಳು, ಶಿಕ್ಷಣ ಸಂಸ್ಥೆಗಳು ಇರುವಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಇವತ್ತು ಶಿಕ್ಷಣ ದುಬಾರಿಯಾಗಿದೆ. ಇವತ್ತು ದಲಿತರ ಮಕ್ಕಳು ಶಿಕ್ಷಣ ಪಡೆಯುವಲ್ಲಿ ವಿಫಲ ಆಗಿದ್ದಾರೆ. ಇವತ್ತು ಶಿಕ್ಷಣ ಖಾಸಗೀಕರಣ ಆಗುವಂಥ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರುವಂಥ ನೋಡ್ತಾ ಇದ್ದೀವಿ. ಈಗಾಗಲೇ ತಾವು ನೋಡ್ತಾ ಇರಬೇಕು, ವಿದ್ಯುತ್ ಖಾಸಗೀಕರಣವನ್ನು ಮಾಡುವಂಥದ್ದು, ದಲಿತರ ಮೇಲೆ ಬರೆ ಎಳೆಯುವಂಥ ಕೆಲಸವನ್ನು ಈ ಒಂದು ಆಡಳಿತ ಸರ್ಕಾರಗಳು ಮಾಡ್ತಾ ಇರುವಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಮತ್ತು ಸಾಮಾಜಿಕವಾಗಿ ನೋಡಿದಾಗ ಏನು ಪ್ರಗತಿಪರವಾಗಿ ಇವತ್ತು ದಲಿತರಿಗೆ ಈ ಉದ್ಯಮಶೀಲ ಆಗಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಾದಂಥ ಈ ಆಡಳಿತ ಸರ್ಕಾರಗಳು ಇವತ್ತು ಆ ಒಂದು ಪ್ಯಾಕೇಜನ್ನು ಧೂಳಿಪಟ ಮಾಡುವಂಥದ್ದು, ವಿಫಲ ಮಾಡುವಂಥದ್ದು. ಏನು ಇವತ್ತು 40,000 ಕೋಟಿ ದಲಿತರಿಗೆ ಮೀಸಲಿಟ್ಟಿವೆ ಅಂತ ಬಜೆಟಲ್ಲಿ ಹೇಳ್ತಾರೆ, ಅದು ವಿನಿಯೋಗ ಆಗದೇ ಅವರ ಅಭಿವೃದ್ಧಿಗೆ, ಆರ್ಥಿಕವಾಗಿ ಅಭಿವೃದ್ಧಿ ಆಗಲಿಕ್ಕೆ ವಿಫಲ ಆಗಿರುವಂಥದ್ದನ್ನ ನಾವು ಇವತ್ತು ಕಾಣ್ತಾ ಇದ್ದೀವಿ. ಹಾಗಾಗಿ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಂತೂ ಸ್ಥಾನಮಾನವನ್ನು ಮೂಲೆ ಗುಂಪು ಮಾಡುವಂಥ ಇವತ್ತು ಯಾರು ಬಾಯಿ ಬಿಚ್ಚಿ ಮಾತಾಡುವಂಥ ಸ್ಥಾನಮಾನವನ್ನು ಗುರುತಿಸಿಲ್ಲ. ಯಾಕೆಂದರೆ ಇವತ್ತು ನಾವು ದಲಿತ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು ಇವತ್ತು ಈ ಎಲ್ಲ ಸ್ಥಾನಮಾನಗಳನ್ನು ನಾವು ಇವತ್ತು ಗುರುತಿಸಬೇಕಾದಂಥ ಅನಿವಾರ್ಯತೆ ಇದೆ. ಈ ಸರ್ಕಾರವನ್ನು ಆಡಳಿತ ಮಾಡುವಂಥ ಆಡಳಿತ ರೂಢಿ ಕೇಂದ್ರ ಸರ್ಕಾರ ಆಗ್ಬೋದು, ರಾಜ್ಯ ಸರ್ಕಾರವನ್ನು ಹೆಚ್ಚಿಸುವಂಥ ಕೆಲಸವನ್ನು ನಾವು ಇವತ್ತು ಮಾಡಬೇಕಾಗಿದೆ. ಆ ವಿಚಾರವಾಗಿ ಇವತ್ತು ಈ ಒಂದು ರಾಜ್ಯ ಮಟ್ಟದ ವಿಚಾರ ಸಂಕಿರಣವನ್ನು ನಾವಿಲ್ಲಿ ಹಮ್ಮಿಕೊಂಡಿದ್ದೀವಿ. ಕರ್ನಾಟಕ ರಾಜ್ಯ ದಲಿತ ಸಂಘ ಸಮಿತಿ ಲಕ್ಷ್ಮೀನಾರಾಯಣ ನಾಗವರ ಬಣ ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ 26 ಜಿಲ್ಲೆಯಿಂದ, ತಾಲೂಕು ಮಟ್ಟದಿಂದ, ಗ್ರಾಮ ಮಟ್ಟದಿಂದ, ಜಿಲ್ಲಾ ಮಟ್ಟದಿಂದ, ರಾಜ್ಯ ಮಟ್ಟದ ಎಲ್ಲ ಪದಾಧಿಕಾರಿಗಳು ಈ ಕಾರ್ಯಕ್ರಮನ ಆಯೋಜನೆ ಮಾಡಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಈ ಕಾರ್ಯಕ್ರಮ ಎಲ್ಲ ಸಾಹಿತಿಗಳು ಮತ್ತು ವಿಚಾರವಂತರು, ಪ್ರಗತಿಪರರು, ಬುದ್ಧಿಜೀವಿಗಳು ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಲಿಕ್ಕೆ ಸಹಕರಿಸಿದಂತೆ ಎಲ್ಲ ನನ್ನ ಕರ್ನಾಟಕ ರಾಜ್ಯದ ದಲಿತ ಬಂಧುಗಳಿಗೆ ಮತ್ತು ಪ್ರಗತಿಪರರಿಗೆ ಒಂದು ಸಹ ನಾನು ಮಾತು ಮುಗಿಸ್ತೀನಿ. ಜಿಲ್ಲಾ ಸಂಚಾಲಕ, ಕರ್ನಾಟಕ ರಾಜ್ಯ ದಲಿತ ಸಂಘ ಸಮಿತಿ, ಮಂಡ್ಯ ಜಿಲ್ಲೆ, ರಮಾನಂದ್ ತರೀಕೆರೆ ಕಾಲೋನಿ. ಜೈ 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 ಭೀಮ್, ಜೈ ಜೈ ಭೀಮ್, ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್. ಸರ್ಕಾರವನ್ನ ರಾಜೀನಾಮೆ ಕೊಡೋದು ಸಂಘಟನೆ ಗಟ್ಟಿತನವನ್ನ ಇಟ್ಕೊಂಡಿತ್ತು.